ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು BEC ಧ್ವನಿ 90.4 FM. ಸ್ನೇಹಿತರೆ, ಹಾಗಾದರೆ ಆರೋಗ್ಯ ಸರಣಿ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಈ ಸ್ಪೀಚ್ ಥೆರಪಿ ಹಂಗಂತಂದರೆ ಏನು, ಅದಕ್ಕೆ ಚಿಕಿತ್ಸೆ ಏನು, ಅದಕ್ಕೆ ಕಾರಣ ಏನು, ಇವೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಕಾರ್ಯಕ್ರಮದಲ್ಲಿ. ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಮಿಸ್ಟರ್ ಉದಯ್ ಕುಮಾರ್ ಅಂತ. ಇವರು BVVS ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ SNMC ಹಾಗೂ HSK ಬಾಗಲಕೋಟೆಯಲ್ಲಿ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಹೇಳಿ ಸರ್, ನಿಮ್ಮ ಒಂದು ಈ ಹಿನ್ನೆಲೆ ಬಗ್ಗೆ, ನಿಮ್ಮ ವೈದ್ಯಕೀಯ ಈ ಒಂದು ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಆಗಿ ಈ ಉದ್ಯೋಗಕ್ಕೆ ಸೇರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉದಯ್ ಅಂತ. ನಾನು ಈಗ ಸದ್ಯದಲ್ಲಿ BVVS ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ ಗ್ರೇಡ್ 1 ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು UG ಎಲ್ಲ ಕಂಪ್ಲೀಟ್ ಮಾಡಿದ್ದು ಕೋಲಾರಲ್ಲಿ, ಮತ್ತು MSc ಮಾಡಿರೋದು JSS ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಮೈಸೂರಲ್ಲಿ. ಸೊ ಅದಾದಮೇಲೆ ನಾನು ಡೈರೆಕ್ಟ್ ಇಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದೀನಿ ಇವಾಗ. ಸರ್, ಮೊದಲನೇದಾಗಿ ನಮ್ಮ ಕೇಳುಗರಿಗೆ ಈ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿ ಅಂತ ಸರಳವಾಗಿ ಹೇಳೋದಾದರೆ ಯಾವ ರೀತಿಯಾಗಿ ಹೇಳ್ತೀರಾ ಸರ್? ಓಕೆ, ಸೊ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿ ಅಂದರೆ ಇದೊಂದು ಮೇನ್ ಪ್ರೊಫೆಷನ್ನು. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಯಾವ ವ್ಯಕ್ತಿಗೆ ಅಥವಾ ಮಕ್ಕಳಿಗೆ ಅಂತಲ್ಲ, ಯಾವ ವ್ಯಕ್ತಿಗೆ ಅವ್ರಿಗೆ ಮಾತಾಡೋದಕ್ಕಾಗ್ಬೋದು, ಅಥವಾ ಧ್ವನಿ ಆಗ್ಬೋದು, ಭಾಷೆ ಆಗ್ಬೋದು, ಮತ್ತು ಸ್ಪಷ್ಟವಾಗಿ ಮಾತಾಡೋದಾಗ್ಬೋದು, ಅಥವಾ ತೊದಲಿಸೋದಾಗ್ಬೋದು, ಮತ್ತು ಸ್ಟ್ರೋಕ್ ಆದಮೇಲೆ ಕೂಡ ಇದಲ್ಲದೆ ಮತ್ತು ಸ್ಟ್ರೋಕ್ ಆದಮೇಲೆ ಕೂಡ ತುಂಬ ಬೇರೆ ಬೇರೆ ಕಮ್ಯುನಿಕೇಷನ್ ಪ್ರಾಬ್ಲಮ್ಗಳಿರುತ್ತೆ. ಸೊ ಅದ್ರ ಬಗ್ಗೆ ನಾವು ಅಸೆಸ್ಮೆಂಟ್ ಮಾಡಿ, ಪರೀಕ್ಷೆ ಮಾಡಿ, ಮತ್ತು ಅದಾದಮೇಲೆ ತರಬೇತಿ ಕೊಡ್ತೀವಿ. ಸೊ ಇದು ಮೇನ್ ಬಂದು ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಕೆಲಸ. ಸರ್, ಈಗ ಸಾಮಾನ್ಯವಾಗಿ ಸ್ಪೀಚ್ ಥೆರಪಿ ಅಂತಂದರೆ ಮಕ್ಕಳಿಗೆ ಕೆಲವೊಂದು ಪದಗಳನ್ನು ಸರಿಯಾಗಿ ಹೇಳ್ಕೊಡೋದು, ಕಲಿಸ್ಕೊಡೋದು ಅಂತ ತಿಳ್ಕೊಂಡಿರ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಓಕೆ, ಸೊ ಮಕ್ಕಳಿಗೆ ಸ್ವಲ್ಪ ಪದಗಳನ್ನು ಹೇಳ್ಕೊಡೋದು ಅದು ಒಂದು ಥೆರಪಿಯಲ್ಲಿ ಮಾಡೋವಂಥ ಒಂದು ಚಿಕ್ಕ ಭಾಗ ಅಷ್ಟೇ. ಸೊ ಅದಲ್ಲದೆ ನಾವು ಮಕ್ಕಳಿಗೆ ಇನ್ನೂ ತುಂಬ ಬೇರೆ ಹೇಳ್ಕೊಡ್ತೀವಿ. ಸೊ ಈಗ ಮಕ್ಕಳಿಗೆ ನಾವು ಒಂದು ಕಡೆ ಕೂರಿಸ್ಕೊಂಡು ಸ್ಕೂಲಲ್ಲಿ ಹೇಳ್ಕೊಡೋದಕ್ಕಿಂತ ಇನ್ನು ಮಕ್ಕಳಿಗೆ ಬೇರೆ ರೀತಿ ಇಂಟ್ರ್ಯಾಕ್ಟಿವ್ ಆಗಿ ಅವ್ರ ಜೊತೆ ಆಟ ಆಡಿಕೊಂಡು, ಮತ್ತು ಬೇರೆ ಟಾಯ್ಸ್ಗಳು ಯೂಸ್ ಮಾಡಿಕೊಂಡು, ಪುಸ್ತಕ ಆಗ್ಬೋದು, ಅಥವಾ ಸ್ಟೋರಿಗಳಾಗ್ಬೋದು, ಅಥವಾ ರೈಮಿಂಗ್ ಆಗ್ಬೋದು, ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅವ್ರಿಗೆ ಮಕ್ಕಳಿಗೆ ಹೊಸ ಪದಗಳು ಕಲಿಯೋದಕ್ಕೆ, ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ, ಮತ್ತು ಮಾತಾಡೋದಕ್ಕೆ ಎಲ್ಲದಕ್ಕೂ ನಾವು ತರಬೇತಿ ಕೊಡ್ತೀವಿ. ಸರ್, ಹಾಗಾದರೆ ಈ ಒಂದು ಸ್ಪೀಚ್ ಥೆರಪಿನೇ ಯಾವ ವಯಸ್ಸಿನವರಿಗೆ ಕೊಡೋದು ಅವಶ್ಯಕ ಅಂತ ಹೇಳ್ತೀರಿ ಸರ್? ಓಕೆ, ಸೊ ಸ್ಪೀಚ್ ಥೆರಪಿನ ಕಾಮನ್ ಆಗಿ ಯಾವುದೇ ವಯಸ್ಸಿಗೆ ಕೊಡ್ಬೋದು, ಮತ್ತು ವಯಸ್ಸಿಗೆ ತಕ್ಕಂತೆ ಕೊಡ್ಬೋದು. ಸೊ ನಾವು ಜನರಲಾಗಿ ನ್ಯೂಬಾರ್ನ್ ಹುಟ್ಟಿದ ಮಗುಗಳಿಂದ ಹಿಡಿದು ಮಕ್ಕಳಿಗೆ, ಅಥವಾ ಟೀನೇಜರ್ಸ್ಗೆ, ಮತ್ತು ಅಡಲ್ಟ್ಗೆ, ಮತ್ತು ಇನ್ನು ತುಂಬ ವಯಸ್ಸಾದವ್ರಿಗೆ ಕೂಡ ಕೊಡ್ತೀವಿ. ಸೊ ಮತ್ತು ಯಾವ ವಯಸ್ಸಿಗೆ ತಕ್ಕಂತೆ ಯಾವ್ಯಾವ ಬೇರೆ ಬೇರೆ ಪ್ರಾಬ್ಲಮ್ಗಳಿರುತ್ತೆ, ಆ ಪ್ರಾಬ್ಲಮ್ಗೆ ತಕ್ಕಂತೆ ನಾವು ತರಬೇತಿ ಕೊಡ್ತೀವಿ. ಸರ್, ಈಗ ನೀವು ಇಷ್ಟು ವರ್ಷದಿಂದ ಈಗ ಸ್ಪೀಚ್ ಆ್ಯಂಡ್ ಥೆರಪಿನ ಮಾಡ್ಕೊಂಡು ಬರ್ತಾ ಇದ್ದೀರಿ ಸರ್. ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನು ಹೆಚ್ಚಾಗಿ ನೀವು ನೋಡಿದ್ದೀರಿ ಅಂತ ಹೇಳೋದಾದರೆ? ಓಕೆ, ಸೊ ಜನರಲಾಗಿ ಕಾಮನ್ ಆಗಿ ಮಕ್ಕಳಲ್ಲಿ ಕಂಡುಬರೋ ಫಸ್ಟ್ ಸಮಸ್ಯೆ ಏನಂತಂದರೆ, ಮಕ್ಕಳು ಸರಿಯಾಗಿ ಮಾತಾಡ್ತಾ ಇಲ್ಲ, ಏಜಿಗೆ ತಕ್ಕಂತೆ ಮಾತಾಡ್ತಿಲ್ಲ, ಅವ್ರ ವಯಸ್ಸಿಗೆ ತಕ್ಕಂತೆ ಮಾತಾಡ್ತಾ ಇಲ್ಲ, ಮತ್ತು ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ, ಸ್ವಲ್ಪ ಪದಗಳನ್ನ ಉಚ್ಚಾರಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಮತ್ತು ಮಕ್ಕಳಿಗೆ ತುಂಬ ತೊದಲಿಸ್ತಾ ಇದ್ದಾರೆ, ಅಥವಾ ಆಟಿಸಮ್ ಇರೋದು, ಅಥವಾ ಒಂದು ಕಡೆ ಕೂರೋದಿಲ್ಲ, ಯಾವಾಗಲೂ ಓಡಾಡ್ತಾ ಇರ್ತಾರೆ, ಮತ್ತು ಹೇಳೋದು ಅರ್ಥ ಮಾಡ್ಕೊಳ್ಳೋದಿಲ್ಲ, ಮತ್ತು ಅರ್ಥ ಮಾಡ್ಕೊಳ್ಳೋದು ಮತ್ತು ಮಾತಾಡೋದು ಎರಡಕ್ಕೂ ತೊಂದರೆ ಇದೆ, ಮತ್ತು ಒಬ್ಬೊಬ್ಬರು ಮಕ್ಕಳಿಗೆ ಕಿವಿ ಕೇಳಿಸೋದು ಕೂಡ ತೊಂದರೆ ಇರುತ್ತೆ, ಮತ್ತು ಬುದ್ಧಿಶಕ್ತಿ ಕಡಿಮೆ ಇರುತ್ತೆ. ಸೊ ಇದೆಲ್ಲ ನಾವು ಕಾಣೋಂಥ ಕಾಮನ್ ತೊಂದರೆಗಳು ಮಕ್ಕಳಲ್ಲಿ. ಸರ್, ಈಗ ಒಂದು ಮಗು ಮಾತಾಡೋದಕ್ಕೆ ತಡವಾಗ್ತಾ ಇದೆ ಅಂತಂದರೆ, ಈಗ ಒಂದು 2 ವರ್ಷನೋ 3 ವರ್ಷನೋ ಮಾತು ನಿಧಾನವಾಗಿ ಬರುತ್ತೆ. ಸೊ ಪೋಷಕರು ಎಷ್ಟು ದಿವಸ ವೇಟ್ ಮಾಡಬೇಕಾಗತ್ತೆ ಮಕ್ಕಳಿಗೆ ಮಾತು ಬರುತ್ತೆ ಅನ್ನೋದು? ಎಷ್ಟರವರೆಗೆ ವೇಟ್ ಮಾಡಬೇಕು? ಎಷ್ಟು ಸಮಯದ ನಂತರ ವೈದ್ಯರ ಹತ್ರ ಬರಬೇಕಾಗತ್ತೆ ಸ್ಪೀಚ್ ಲ್ಯಾಂಗ್ವೇಜ್ ಥೆರಪಿಸ್ಟ್ ಹತ್ರ? ಸೊ ನಾನು ಹೇಳೋದು ಪೋಷಕರಿಗೆ ಏನು ಹೇಳೋದು ಅಂತಂದರೆ, ದಯವಿಟ್ಟು ವೆಯ್ಟ್ ಮಾಡಬೇಡಿ, ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಯೂಶ್ವಲ್ ಆಗಿ ಮಕ್ಕಳು ಬೆಳವಣಿಗೆಯಲ್ಲಿ ಈಗ ನಮ್ಮ ಮೈಲ್ ಸ್ಟೋನ್ಸ್ ಅಂತ ಇರುತ್ತೆ. ಸೊ 1 ವರ್ಷದಲ್ಲಿ ಮಗು 1 ಪದ ಮಾತಾಡುತ್ತೆ, ಮತ್ತು 2ನೇ ವರ್ಷ ಹೋದಾಗ ಪದಗಳನ್ನ ಸೇರಿಸ್ಕೊಂಡು 2 ಪದ ಮಾತಾಡೋದು, ಅಮ್ಮ ಕೊಡು ಆ ರೀತಿ ಹೇಳೋದು, ಮತ್ತು 3 ವರ್ಷ 4 ವರ್ಷ ಹೋದಾಗ ಮಗು ವಾಕ್ಯ ರಚನೆ ಮಾಡಿ ಮಾತಾಡೋದಿರುತ್ತೆ. ಸೊ ನೀವು ಪೋಷಕರು ಯಾವಾಗ ಮಗು ಸರಿಯಾಗಿ ಮಾತಾಡ್ತಾ ಇಲ್ಲ, ಅಥವಾ ಅರ್ಥ ಮಾಡ್ಕೋತಾ ಇಲ್ಲ, ಏನೋ ಬೇರೆ ಮಕ್ಕಳು ಹೋಲಿಸ್ಕೊಂಡ್ರೆ ಇವನು ಸ್ವಲ್ಪ ಇನ್ನೂ ಹಿಂದೆ ಇದ್ದಾನೆ ಮಾತಾಡೋದ್ರಲ್ಲಿ ಅಂತಂದು ನಿಮ್ಗೆ ಯಾವಾಗ ಅನಿಸುತ್ತೆ, ತಕ್ಷಣ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಹತ್ರ ತೋರಿಸಿ ಅವ್ರು ಅಸೆಸ್ಮೆಂಟ್ ಮಾಡ್ತಾರೆ, ಪರೀಕ್ಷೆ ಮಾಡಿ ಮಗುಗೆ ಏನು ತೊಂದರೆ ಇದೆ, ಎಷ್ಟು ತೊಂದರೆ ಇದೆ, ಎಷ್ಟು ಹಿಂದೆ ಉಳಿದಿದ್ದಾನೆ, ಅದರ ಮೇಲೆ ತರಬೇತಿ ಕೊಡ್ತಾರೆ. ಸರ್, ಈಗ ನೀವು ಹೇಳಿದ್ರಿ ಮಕ್ಕಳನ್ನ ಸ್ಪೀಚ್ ಲ್ಯಾಂಗ್ವೇಜ್ ಥೆರಪಿಸ್ಟ್ ಅಸೆಸ್ ಮಾಡ್ತಾರೆ ಅಂತ. ಯಾವ ರೀತಿಯಾಗಿ ಅಸೆಸ್ ಮಾಡ್ತಾರೆ ಅನ್ನೋದನ್ನ ಹೇಳೋದಾದ್ರೆ ಸರ್?
ನಾವು ಮೊದಲಾಗಿ ಏನು ಮಾಡ್ತೀವಿ ಅಂತಂದರೆ ಮಗು ಜೊತೆ ಪೇರೆಂಟ್ಸ್ಗೂ ಸೇರಿಸಿ ಜೊತೆ ಕ್ವಶನ್ಗಳು ಕೇಳೋದಾಗ್ಬೋದು, ಅಥವಾ ನಮ್ಮ ಹತ್ರ ಬೇರೆ ಬೇರೆ ಮೆಟೀರಿಯಲ್ಗಳಿರುತ್ತೆ. ಸೊ ಒಂದೊಂದು ಡಿಸಾರ್ಡರ್ಗೆ ಅಥವಾ ಒಂದೊಂದು ತೊಂದರೆಗೆ ಒಂದೊಂದು ಥರದ ಮೆಟೀರಿಯಲ್ ಇರುತ್ತೆ. ಈಗ ತೊದಲಿಸೋದಕ್ಕೆ ಸಪ್ರೇಟ್ ಇದೆ, ಮತ್ತು ಮಗು ಮಾತಾಡ್ತಾ ಇಲ್ಲ ಅಥವಾ ಅರ್ಥ ಮಾಡ್ಕೋತಾ ಇಲ್ಲ, ಇನ್ನು ಹಿಂದೆ ಉಳಿದಿದ್ದಾನೆ, ಏಜಿಗಿಂತ ಇನ್ನು ಹಿಂದೆ ಉಳಿದಿದ್ದಾನೆ ಅಂತ ಅದಕ್ಕೆ ಸಪ್ರೇಟ್ ಮೆಟೀರಿಯಲ್ಗಳಿರುತ್ತೆ. ಮತ್ತು ಮಗು ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ, ಧ್ವನಿ ಉಚ್ಚಾರಣೆ ಕರೆಕ್ಟಾಗಿ ಮಾಡ್ತಾ ಇಲ್ಲ, ರಾಗೆ ಲಾ ಹೇಳೋದು. ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಥರ ಇನ್ಸ್ಟ್ರೂಮೆಂಟ್ಸ್ ಆಗ್ಬೋದು ಅಥವಾ ಮೆಟೀರಿಯಲ್ಗಳಾಗ್ಬೋದು, ಕ್ವಶನ್ಗಳಾಗ್ಬೋದು, ಬೇರೆ ಬೇರೆ ಥರ ಇರುತ್ತೆ. ಸೊ ಬೇರೆ ಬೇರೆ ಪ್ರಾಬ್ಲಮ್ಗೆ ಬೇರೆ ಬೇರೆ ರೀತಿ ಅಸೆಸ್ಮೆಂಟ್ ಮಾಡಿ ಅದಾದಮೇಲೆ ನಾವು ಏನು ಪರ್ಟಿಕ್ಯುಲರ್ ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ತಕ್ಕಂತೆ ಥೆರಪಿ ಗೋಲ್ನೆಲ್ಲ ಸೆಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಥೆರಪಿ. ಈ ಥೆರಪಿ ಅಂದರೆ ನಿಜವಾಗ್ಲೂ ಏನು ಸರ್? ಮಗು ಕುಳಿತುಕೊಂಡು ಬರೀ ವರ್ಡ್ಸನ್ನ ರಿಪೀಟ್ ಮಾಡೋದಾಗಿರುತ್ತೋ, ಯಾವ ರೀತಿಯಾಗಿರುತ್ತೆ ಥೆರಪಿ ಅನ್ನೋದು? ಇಲ್ಲ, ಸೊ ಥೆರಪಿ ಅಂತಂದರೆ ನಾನು ಅವಲ್ಲಿ ಹೇಳ್ದಂಗೆ ಇಂಟ್ರಾಕ್ಟಿವ್ ಸೆಷನ್. ಸೊ ಮಗು ಒಂದೇ ಕಡೆ ಕೂತ್ಕೊಂಡು ಮಾತಾಡೋದು, ಏಳು 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 ಆ ರೀತಿ ಇರೋದಿಲ್ಲ. ಸೊ ಮಗುಗೆ ಆಟ ಆಡಿಸ್ಕೊಂಡು ಬೇರೆ ಟಾಯ್ಸ್ಗಳು ಯೂಸ್ ಮಾಡಿಕೊಂಡು, ಕಲರ್ಫುಲ್ ಟಾಯ್ಸ್ಗಳು ಇರ್ಬೋದು, ಕಲರ್ಫುಲ್ ಟಾಯ್ಸ್ಗಳು ಯೂಸ್ ಮಾಡಿಕೊಂಡು ಸ್ಟೋರೀಸ್ಗಳು ಹೇಳ್ಕೊಂಡು, ಮತ್ತು ರೈಮ್ಗಳು ಹೇಳ್ಕೊಂಡು, ಮ್ಯೂಸಿಕ್ಗಳು ಹೇಳ್ಸ್ಕೊಂಡು, ಸೊ ಇಂಟ್ರಾಕ್ಟಿವ್ ಆಗಿ ಪ್ಲೇಫುಲ್ಲಾಗಿ ಮಕ್ಳ ಜೊತೆ ಆಟ ಆಡಿಕೊಂಡು ಅವ್ರಿಗೆ ಹೊಸ ಪದಗಳು ಕಲಿಸೋದಾಗ್ಬೋದು, ಮತ್ತು ವಾಕ್ಯ ರಚನೆ ಮಾಡೋದಾಗ್ಬೋದು, ಮತ್ತು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಜಾಸ್ತಿ ಮಾಡಿಸೋದಾಗ್ಬೋದು. ಸೊ ಈ ರೀತಿ ಇಂಟ್ರಾಕ್ಟಿವ್ ಆಗಿ, ಮೇನ್ ಇಂಟ್ರಾಕ್ಟಿವ್ ಆಗಿರುತ್ತೆ. ಬೇರೆ ಬೇರೆ ಪದಗಳು, ಶಬ್ದವನ್ನು ಸ್ಪಷ್ಟವಾಗಿ ಮಾತಾಡೋದಾಗ್ಬೋದು, ಅದನ್ನೆಲ್ಲ ಹೊಸದಾಗಿ ಹೇಳ್ಕೊಡುತ್ತಿರುತ್ತೆ. ಸರ್, ಈ ಥೆರಪಿ ಮಾಡಬೇಕಾದ್ರೆ ಈ ಪೋಷಕರ ಸಹಕಾರ ಎಷ್ಟು ಮುಖ್ಯ ಆಗಿರುತ್ತೆ ಸರ್? ಓಕೆ, ಸೊ ಪೋಷಕರ ಸಹಕಾರ ಥೆರಪಿಯಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಮಗು ಇಲ್ಲಿ ಸ್ಪೀಚ್ ಥೆರಪಿಗೆ ಬಂತು ಅಂತಂದರೆ ಬರೀ 45 ನಿಮಿಷ ಅಷ್ಟೇ ಸ್ಪೀಚ್ ಥೆರಪಿ ಇರೋದು. ಇಲ್ಲಿ ಥೆರಪಿಗೆಲ್ಲ ಬರೋದು ಮ್ಯಾಕ್ಸಿಮಮ್ ವಾರದಲ್ಲಿ 2 ದಿನ ಅಥವಾ ವಾರದಲ್ಲಿ 1 ದಿನ ಇಲ್ಲೆಲ್ಲ ಬರ್ತಾ ಇರೋದು. ಸೊ ವಾರದಲ್ಲಿ 1 ದಿನ 45 ನಿಮಿಷ ಅಥವಾ 1 ಅವರಲ್ಲಿ ಮಗುಗೆ ಜಾಸ್ತಿ ಹೇಳ್ಕೊಡೋದಕ್ಕಾಗೋಲ್ಲ ಮತ್ತು ಜಾಸ್ತಿ ಕಲಿಸೋದಕ್ಕೂ ಆಗೋಲ್ಲ. ಸೊ ಪೋಷಕರಿಗೆ ಏನು ಹೇಳ್ತೀವಿ ಅಂತಂದರೆ, ದಯವಿಟ್ಟು ಥೆರಪಿ ಅಟೆಂಡ್ ಮಾಡುವಾಗ ನೀವು ಜೊತೆ ಕೂತ್ಕೊಂಡು ನೀವು ಸ್ವಲ್ಪ ಕೇಳಿಕೊಂಡು ಏನು ಮಾಡ್ತಾ ಇದ್ದಾರೆ, ಮತ್ತು ನೀವು ಮನೇಲಿ ಏನು ಮಾಡಬೇಕು ಅದನ್ನು ಕೇಳಿಕೊಂಡು ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಮನೇಲಿ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತು ಆವಾಗ ನೀವು ಜಾಸ್ತಿ ಯಾವಾಗ ಮನೇಲಿ ಇನ್ವಾಲ್ವ್ ಮಾಡ್ತೀರಾ, ಯಾಕೆಂದರೆ ಪೇರೆಂಟ್ಸ್ಗಳು ಜಾಸ್ತಿ ಮನೇಲಿ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಸೊ ಅದರಿಂದ ಪೇರೆಂಟ್ಸ್ ಯಾವಾಗ ಜಾಸ್ತಿ ಆ್ಯಕ್ಟಿವಿಟಿ ಅಥವಾ ಟೆಕ್ನಿಕ್ಗಳನ್ನ ಯಾವಾಗ ಮನೇಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಪ್ರೋಗ್ರೆಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಸರ್, ಈಗ ಇಷ್ಟು ತನಕ ಚಿಕ್ಕ ಮಕ್ಕಳ ಸ್ಪೀಚ್ ಆ್ಯಂಡ್ ಇದ್ರ ಹಿಯರಿಂಗ್ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಈಗ ದೊಡ್ಡವ್ರ ವಿಷಯಕ್ಕೆ ಬರೋದಾದರೆ, ಈ ದೊಡ್ಡವ್ರಿಗೂ ಕೂಡ ಈ ಸ್ಪೀಚ್ ಥೆರಪಿ ನೆಸೆಸಿಟಿ ಇದೆಯಾ ಸರ್? ಹೌದು, ಸೊ ದೊಡ್ಡವ್ರಿಗೂ ಕೂಡ ಸ್ಪೀಚ್ ಥೆರಪಿ ತಗೋಬೇಕಾಗುತ್ತೆ. ಯಾವ್ಯಾವ ಕಂಡೀಷನಲ್ಲಿ ಅಂತಂದರೆ, ಈಗ ಎಕ್ಸಾಂಪಲ್ ಸ್ಟ್ರೋಕ್ ಆದಾಗ, ಅಥವಾ ಏನಾದ್ರು ನ್ಯೂರಲಾಜಿಕಲ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ಬೋದು, ಏನೇ ಮೆದುಳಿಗೆ ಸಂಬಂಧಪಟ್ಟಂತೆ ತೊಂದರೆ ಆಗಿದ್ರೆ, ಸೊ ಅವ್ರು ಜನರಲಾಗಿ ತೊಂದರೆ ಆದ ತಕ್ಷಣ ಅವ್ರಿಗೆ ಮಾತಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಥವಾ ಧ್ವನಿ ಕರೆಕ್ಟಾಗಿ ಹೇಳೋದಾಗ್ಬೋದು, ಇಲ್ಲ ತೊದಲಿಸ್ಕೊಂಡು ಮಾತಾಡೋದು. ಸೊ ಮತ್ತು ನುಂಗೋದಕ್ಕೂ ಕೂಡ ತೊಂದರೆ ಆಗುತ್ತೆ ಜನರಲ್ ಅಡಲ್ಟಲ್ಲಿ. ಸೊ ದೊಡ್ಡವರಲ್ಲಿ ನುಂಗೋದಕ್ಕೂ ಕೂಡ ತೊಂದರೆ ಕಾಣುತ್ತೆ. ಸೊ ಇದಕ್ಕೆಲ್ಲ ನಾವು ಅಸೆಸ್ಮೆಂಟ್ ಮಾಡಿ ಮತ್ತು ತರಬೇತಿ ಕೊಡ್ತೀವಿ. ಸರ್, ಈಗ ನೀವು ಸ್ಟ್ರೋಕ್ ಆದಾಗ ಈ ಸಮಸ್ಯೆಗೆ ಒಂದು ಸ್ಪೀಚ್ ಥೆರಪಿ ಕೊಡ್ತೀವಿ ಅಂತ ಹೇಳಿದ್ರೆ, ಹಾಗಾದರೆ ಈ ಸ್ಟ್ರೋಕ್ ಆದಾಗ ಬರುವಂಥ ಈ ಲ್ಯಾಂಗ್ವೇಜ್ ಪ್ರಾಬ್ಲಮ್ಗೆ ಏನಂತ ಹೇಳ್ತಾರೆ ಸರ್? ಓಕೆ, ಸೊ ಸ್ಟ್ರೋಕ್ ಆದಾಗ ಲ್ಯಾಂಗ್ವೇಜ್ ಮತ್ತು ಸ್ಪೀಚ್ ಎರಡೂ ಪ್ರಾಬ್ಲಮ್ ಬರುತ್ತೆ. ಸೊ ಸ್ಪೀಚಲ್ಲೇ ಅಂದರೆ ನಾವು ಡಿಸಾತ್ರಿ ಅಂತ ಕರಿತೀವಿ. ಸೊ ಡಿಸಾತ್ರಿ ಅಂತಂದರೆ ಅವ್ರಿಗೆ ಹೇಳೋದು ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಚೆನ್ನಾಗಿರುತ್ತೆ, ಮಾತಾಡೋದೆಲ್ಲ ಚೆನ್ನಾಗಿರುತ್ತೆ, ಬಟ್ ಅವ್ರು ಸ್ಪಷ್ಟವಾಗಿ ಮಾತಾಡೋದಿಲ್ಲ. ಅವ್ರಿಗೆ ಮೇಯ್ನ್ ಏನು ಅಂತಂದರೆ ಓರೋಮೋಟರ್ ವೀಕ್ನೆಸ್, ಅಂದರೆ ಬಾಯಿ, ನಾಲಿಗೆ, ತುಟಿ ಅದೆಲ್ಲ ತುಂಬ ವೀಕ್ ಆಗಿರುತ್ತೆ. ಏಕೆಂತಂದರೆ ನ್ಯೂರಲಾಜಿಕಲ್ ಪ್ರಾಬ್ಲಮ್ ಇರೋದ್ರಿಂದ ನರ್ವ್ಗಳು ವೀಕ್ ಆಗಿರುತ್ತೆ ಅಥವಾ ನರ್ವ್ ಡ್ಯಾಮೇಜ್ ಆಗಿರುತ್ತೆ. ಇದರಿಂದ ಬಾಯಿ, ನಾಲಿಗೆ ಎಲ್ಲ ವೀಕ್ ಆಗಿರುತ್ತೆ. ಸೊ ಅದರಿಂದ ಅವ್ರು ಕರೆಕ್ಟಾಗಿ ಸ್ಪಷ್ಟವಾಗಿ ಮಾತಾಡೋದಕ್ಕಾಗಲ್ಲ, ತೊದಲಿಸ್ತಾ ಇರೋದು. ಸೊ ಅವ್ರಿಗೂ ಕೂಡ ಎಕ್ಸಸೈಸ್ ಹೇಳ್ಕೊಡೋದು ಮತ್ತು ಟೆಕ್ನಿಕ್ಗಳಿಂದ ತರಬೇತಿ ಕೊಡ್ತೀವಿ. ಸೊ ಮತ್ತು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂದರೆ ಸ್ಟ್ರೋಕ್ ಆದಮೇಲೆ ಅಫೇಸಿ ಅಂತ ಕರಿತೀವಿ. ಸೊ ಅಲ್ಲಿ ಅಫೇಸಿಯಲ್ಲಿ ಬೇರೆ ಬೇರೆ ಥರ ಟೈಪ್ಗಳಿದೆ. ಸೊ ಅಲ್ಲೇನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ, ಬೇರೆಯವ್ರು ಏನಾದ್ರು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ. ಮತ್ತು ಇನ್ನು ಕೆಲವರಿಗೆ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಿರುತ್ತೆ, ಬಟ್ ಹೇಳೋದಕ್ಕಾಗಲ್ಲ. ಇನ್ನು ಕೆಲವೊಬ್ಬರಿಗೆ ನೆನಪಿನ ಶಕ್ತಿ ತೊಂದರೆ ಇರೋದು, ಮತ್ತು ಬೇರೆಯವ್ರಿಗೆ
ಏನಾದ್ರು ಕರೆಕ್ಟಾಗಿ ಪದಗಳನ್ನ ನೇಮ್ ಮಾಡೋದು, ಈಗ ಬೇರೆಯವ್ರ ಹೆಸರು ಹೇಳೋದಾಗ್ಲಿ ಅಥವಾ ಬೇರೆ ಯಾವ್ದಾದ್ರು ವಸ್ತುನ ಗುರುತಿಸೋದಾಗ್ಲಿ, ಇದೆಲ್ಲ ತೊಂದರೆ ಇರುತ್ತೆ. ಸರ್, ಈಗ ಸ್ಟಟ್ರಿಂಗು ಮತ್ತು ತೊದಲುವಿಕೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ ಸರ್. ಜನರಲ್ಲಿ ಸಾಕಷ್ಟು ತಪ್ಪು ಕಲ್ಪನೆ ಕೂಡ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಓಕೆ, ಸೊ ಜನರಲ್ಲಾಗಿ ನಾರ್ಮಲ್ ಜನರು ಏನಂತ ಅನ್ಕೋತಾರೆ ಅಂತಂದರೆ ಸ್ಟಾರ್ಟಿಂಗ್ ಏನೋ ಸ್ವಲ್ಪ ತೊದಲಿಸ್ತಾ ಇದ್ದಾನೆ, ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ ಅಂತ ಅನ್ಕೋತಾರೆ. ಬಟ್ ಅದು ತಪ್ಪು. ಸೊ ಸ್ಟಾರ್ಟಿಂಗ್ ಅಂತಂದರೆ ಏನಂದರೆ ಒಂದು ಕರೆಕ್ಟಾಗಿ ಫ್ಲೋ ಅಲ್ಲಿ ಮಾತಾಡ್ತಾ ಇಲ್ಲ ಮಗು. ಯೂಶ್ವಲಾಗಿ ಸ್ಟಾರ್ಟಿಂಗ್ ಮಕ್ಕಳಲ್ಲಿ ಕಂಡು ಬರುತ್ತೆ. ಮತ್ತು ಮಗು ಒಂದು ಫ್ಲೋ ಅಲ್ಲಿ ಮಾತಾಡ್ತಾ ಇಲ್ಲ, ಈಸಿಯಾಗಿ ಮಾತಾಡ್ತಾ ಇಲ್ಲ. ಈಗ ಒಂದೇ ಪದವನ್ನು ಮತ್ತೆ ರಿಪೀಟ್ ಮಾಡ್ತಾ ಇದ್ದಾನೆ. ಎಕ್ಸಾಂಪಲ್ ಅಂದರೆ ಕಾರ್ ಅಂತ ಹೇಳೋದಾಗ್ಬೋದು, ಅದನ್ನ ರಿಪಿಟೇಷನ್ ಅಂತೀವಿ. ಇಲ್ಲ ಅಂತಂದರೆ ಕಾರ್ ಆ ರೀತಿ ಪ್ರೊಲಾಂಗ್ ಮಾಡ್ಕೊಂಡು ಹೇಳೋದು. ಇಲ್ಲ ಅಂತಂದರೆ ಸಡನ್ನಾಗಿ ಬ್ಲಾಕ್ ಆಗೋದು, ಕಾರ್ ಈ ರೀತಿ ಹೇಳೋದು. ಸೊ ಇದೆಲ್ಲದಕ್ಕೂ ನಾವು ಅಸೆಸ್ಮೆಂಟ್ ಮಾಡಿ ಮತ್ತು ಬೇರೆ ಬೇರೆ ಟೆಕ್ನಿಕ್ಗಳು ಹೇಳ್ಕೊಟ್ಟು ಮಗುನ ತುಂಬ ಕಾನ್ಫಿಡೆನ್ಸ್ ಜಾಸ್ತಿ ಮಾಡಿ ಮಗುದು ಕಂಫರ್ಟ್ ಜಾಸ್ತಿ ಮಾಡಿ ಆರಾಮಾಗಿ ನಾವು ತರಬೇತಿ ಕೊಡ್ತೀವಿ. ಸರ್, ಈಗ ಕೆಲವರಲ್ಲಿ ವಾಯ್ಸ್ ಧ್ವನಿ ಕೂಡ ಸಮಸ್ಯೆ ಇರುತ್ತೆ ಸರ್. ಸೊ ಅಂಥವರಿಗೂ ಕೂಡ ಈ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ಗಳು ಸಹಾಯ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದು? ಹೌದು. ಸೊ ಧ್ವನಿಗೆ ಸಂಬಂಧಪಟ್ಟಂತೆ ಮೇಯ್ನ್ ENT ಆಗ್ಬೋದು, ಅದು ಮತ್ತು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಆಗ್ಬೋದು, ಇಬ್ಬರು ಸಹಾಯ ಮಾಡ್ತೀವಿ. ಸೊ ಧ್ವನಿಗೆ ಅಂತಂದರೆ ಈಗ ಎಕ್ಸಾಂಪಲ್ ತುಂಬ ಯಾರು ಜಾಸ್ತಿ ವಾಯ್ಸ್ ಯೂಸ್ ಮಾಡ್ತಾರೆ ಅಥವಾ ತುಂಬ ಚೀರಾಡೋದಾಗ್ಬೋದು ಅಥವಾ ವಾಯ್ಸ್ನ ಅಬ್ಯೂಸ್ ಮಾಡ್ಕೊಳ್ಳೋದಾಗ್ಬೋದು. ಈಗ ಜನರಲ್ಲಾಗಿ ಸಿಂಗರ್ಸ್ ಆಗ್ಬೋದು ಅಥವಾ ನಿಮ್ಮ ಥರ ರೇಡಿಯೋ ಟಾಕ್ ಇರ್ಬೋದು ಮತ್ತು ಟೀಚರ್ಗಳಾಗ್ಬೋದು. ಸೊ ಇವರೆಲ್ಲ ಜಾಸ್ತಿ ವಾಯ್ಸ್ನ ಯೂಸ್ ಮಾಡೋದ್ರಿಂದ ಅವ್ರ ವಾಯ್ಸ್ ತುಂಬ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಮತ್ತು ಇದ್ರ ಜೊತೆ ಬೇರೆ ಸ್ಮೋಕಿಂಗ್, ಡ್ರಿಂಕಿಂಗ್ ಅಥವಾ ಡಸ್ಟ್ ಏರಿಯಾದಲ್ಲಿರೋದು. ಸೊ ಇದೆಲ್ಲ ಇತ್ತು ಅಂದರೆ ವಾಯ್ಸ್ ಎಫೆಕ್ಟ್ ಆಗುತ್ತೆ. ವಾಯ್ಸ್ ಕ್ವಾಲಿಟಿ, ವಾಯ್ಸ್ ಲೌಡ್ನೆಸ್ ಆಗ್ಬೋದು, ಮತ್ತು ಧ್ವನಿದು ಟೋನು, ಲೌಡ್ನೆಸ್ ಏನಿದೆ ಇದೆಲ್ಲ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಎಫೆಕ್ಟ್ ಆದಾಗ ಒಬ್ಬ ವ್ಯಕ್ತಿ ಧ್ವನಿ ತುಂಬ ಹಾಳಾದಾಗ ಸೊ ಅವ್ರಿಗೆ ಖಂಡಿತ ತರಬೇತಿ ಬೇಕಾಗುತ್ತೆ. ಅಸೆಸ್ಮೆಂಟ್ ಕೂಡ ಮಾಡ್ತೀವಿ. ಅಸೆಸ್ಮೆಂಟ್ ತಕ್ಕಂತೆ ತರಬೇತಿ ಕೂಡ ಕೊಟ್ಕೊಂಡು ಹೋಗ್ತೀವಿ. ಸರ್, ಈಗ ನೀವು ಅವಾಗಲೇ ಮಾತಾಡ್ಬೇಕಾದ್ರೆ ಒಂದು ಕಡೆ ಸ್ವಾಲೋಯಿಂಗ್ ಬಗ್ಗೆ ಹೇಳಿದ್ರಿ. ಸೊ ಈ ಸ್ವಾಲೋಯಿಂಗ್ ಪ್ರಾಬ್ಲಮ್ ಇದ್ದಾಗ ಈ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟರು ಯಾವ ರೀತಿ ಟ್ರೀಟ್ಮೆಂಟ್ ಅಥವಾ ಯಾವ ರೀತಿ ಥೆರಪಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಓಕೆ, ಸೊ ಸ್ವಾಲೋಯಿಂಗ್ ಏನಂತಂದರೆ ಸೇಮ್ ಈಗ ಸ್ಟ್ರೋಕ್ ಆದಾಗ ಅಥವಾ ಬೇರೆ ಏನೇ ಬ್ರೈನ್ಗೆ ಸಂಬಂಧಪಟ್ಟಂತೆ ತೊಂದರೆ ಆದಾಗ ಸೊ ಏನು ನರ್ವ್ ಪ್ರಾಬ್ಲಮ್ ಏನು ಬರುತ್ತೆ ಅದರಿಂದ ಸ್ವಾಲೋಯಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅವ್ರಿಗೆ ನುಂಗೋದಕ್ಕಾಗ್ಬೋದು, ಊಟ ತಿಂಡಿನೆಲ್ಲ ಅಗದು ನುಂಗೋದಕ್ಕೆ, ಮತ್ತು ನೀರು ಅಥವಾ ಲಿಕ್ವಿಡ್ ಏನಾದರೂ ಈಸಿಯಾಗಿ ಕುಡಿಯೋದಕ್ಕೆ, ಇದಕ್ಕೆಲ್ಲ ತೊಂದರೆ ಬರುತ್ತೆ. ಅವರು ಕೆಮ್ಮೋದು ಮತ್ತು ಉಸಿರು ಹಿಡ್ಕೊಂಡಂಗೆ ಆಗೋದು, ನುಂಗುವಾಗ ನೋವಾಗೋದು ಗಂಟಲಲ್ಲಿ, ಇದೆಲ್ಲ ಕಾಮನ್ ಆಗಿ ಕಂಡು ಬರೋಂಥ ಸೈನ್ಗಳು. ಸೊ ಇದಕ್ಕೆ ನಾವು ಸಪ್ರೇಟಾಗಿ ಅಸೆಸ್ಮೆಂಟ್ ಮಾಡಿ ಅದಾದಮೇಲೆ ಮತ್ತೆ ಟೆಕ್ನಿಕ್ಗಳು, ಎಕ್ಸಸೈಸ್ಗಳು ಇದನ್ನೆಲ್ಲ ಹೇಳ್ಕೊಟ್ಟು ನಾವು ತರಬೇತಿ ಕೊಡ್ತೀವಿ. ಸರ್, ಈಗ ಒಬ್ಬ ವ್ಯಕ್ತಿಗೆ ಸ್ವಾಲೋಯಿಂಗ್ ಪ್ರಾಬ್ಲಮ್ ಇದೆ ಅಂತ ಯಾವ ರೀತಿಯಾಗಿ ಅದನ್ನು ಕಂಡು ಹಿಡಿತೀರಾ ಸರ್? ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಸೊ ಸ್ಕ್ರೀನಿಂಗಲ್ಲಿ ಏನು ಅಂತಂದರೆ ಈಗ ಯಾವ ವ್ಯಕ್ತಿಗೆ ತೊಂದರೆ ಇದೆ ಅಂತ ನಮ್ಗೆ ಗೊತ್ತಾದಾಗ ಸೊ ಅವ್ರಿಗೆ ಫಸ್ಟ್ ಉಗುಳು ನುಂಗೋದಕ್ಕೆ ಹೇಳೋದು, ಅವ್ರ ಉಗುಳು ನುಂಗೋದಕ್ಕೆ ಹೇಳೋದು, ಮತ್ತು ನುಂಗೋದು ಕಷ್ಟ ಆಗುತ್ತಾ ಏನು ಅಂತ ಚೆಕ್ ಮಾಡ್ತೀವಿ. ಮತ್ತು ನೀರು ಕೊಟ್ಟು ನೋಡ್ತೀವಿ. ಫಸ್ಟ್ ಸ್ಪೂನಲ್ಲಿ ಸ್ವಲ್ಪ ಅಮೌಂಟ್ ನೀರು ಕೊಟ್ಟು ನೋಡ್ತೀವಿ. ಸೊ ನೀರು ನುಂಗೋದು ಕಷ್ಟ ಆಗುತ್ತಾ ಅಥವಾ ಕೆಮ್ಮಿದೆಯಾ, ಇಲ್ಲ ಮತ್ತು ಮೂಗಲ್ಲಿ ವಾಪಸ್ ಬರುತ್ತಾ ನೀರು, ಕೆಮ್ಮಾಗ್ತಾ ಇದೆಯಾ, ಉಸಿರು ಕಟ್ತಂಗೆ ಆಗ್ತಿದೆಯಾ, ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಅದಾದಮೇಲೆ ಇನ್ನೂ ಅವ್ರ ತೊಂದರೆ ಇದೆ ಅಂತಂದರೆ ಇನ್ನು ಡೀಟೇಲ್ ಪರೀಕ್ಷೆ ಮಾಡಿಕೊಂಡು ಈಗ ಮೂಗಲೆಲ್ಲ ಕ್ಯಾಮ್ರಾ ಹಾಕಿ ಎಂಡೋಸ್ಕೋಪಿ ಎಲ್ಲ ಮಾಡ್ತಾರೆ. ಸೊ ಅದನ್ನೆಲ್ಲ ಮಾಡಿ ನಾವು ಪರೀಕ್ಷೆ ಮಾಡಿ ಅದಾದ್ಮೇಲೆ ತರಬೇತಿ ಕೊಡ್ತೀವಿ. ಸರ್, ಈಗ ಸ್ಪೀಚ್ ಥೆರಪಿಯಲ್ಲಿ ಈಗ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಅಷ್ಟೇ ಕೆಲಸ ಇರುತ್ತೆ ಅಥವಾ ಬೇರೆ ಯಾವ ಡಾಕ್ಟರ್ಸ್ ನಿಮ್ಮ ಜೊತೆಗೆ ಇನ್ವಾಲ್ವ್ ಆಗಿರ್ತಾರೆ ಈ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಅನ್ನೋದನ್ನ ಹೇಳೋದಾದ್ರೆ? ಓಕೆ, ಸೊ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ಅಂದರೆ ಒಬ್ಬರೇ ಕೂಡ ಕೆಲಸ ಮಾಡ್ಬೋದು, ಮತ್ತು ಜೊತೆ ಟೀಮ್ ಮೆಂಬರ್ಸ್ ಕೂಡ ಇರ್ತಾರೆ. ಸೊ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಬಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂತ ಕರೆಯೋದು ಜನರಲ್ ಆಗಿ. ಸೊ ಇಲ್ಲಿ ಏನಂತಂದರೆ ENT ಅವ್ರು ಇರ್ತಾರೆ, ಪೀಡಿಯಾಟ್ರಿಷಿಯನ್ ಇರ್ತಾರೆ, ಮತ್ತು ಸೈಕಾಲಜಿಸ್ಟ್ಗಳು ಇರ್ತಾರೆ, ಮತ್ತು ನ್ಯೂರಾಲಜಿಸ್ಟ್ ಇರ್ತಾರೆ, ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಮತ್ತು ಆಡಿಯಾಲಜಿಸ್ಟ್, ತುಂಬ ಜನ ಇರ್ತಾರೆ. ಸೊ ಇದೇನಂತಂದರೆ ಈಗ ಒಂದು ಮಗುಗೆ ಏನಾದ್ರು ತೊಂದರೆ ಇದೆ ಅಂತಂದರೆ ಪೀಡಿಯಾಟ್ರಿಷಿಯನ್ ಕೂಡ ವರ್ಕ್ ಮಾಡಬೇಕು, ಅದ್ರ ಜೊತೆ ಸ್ಪೀಚ್ ಥೆರಪಿಸ್ಟ್ ಕೂಡ ವರ್ಕ್ ಮಾಡಬೇಕು. ಸೇಮ್ ಅದೇ ರೀತಿ ಒಬ್ಬರಿಗೆ ಧ್ವನಿ ತೊಂದರೆ ಇದೆ, ಗಂಟಲಲ್ಲಿ ಏನಾದ್ರು ತೊಂದರೆ ಇದೆ ಅಂತಂದರೆ ಸ್ಪೀಚ್ ಥೆರಪಿಸ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ENT ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇ ರೀತಿ ಒಂದೊಂದು ತೊಂದರೆಗೆ 2-3 ಪ್ರೊಫೆಷನ್ ಅಥವಾ 2-3 ಡಾಕ್ಟರ್ಗಳು ಒಟ್ಟಿಗೆ ಸಹಾಯ ಮಾಡಬೇಕಾಗುತ್ತೆ.
ಸರ್, ಸಾಮಾನ್ಯವಾಗಿ ಈ ಒಂದು ಸ್ಪೀಚ್ ಥೆರಪಿ ವಿಷಯಕ್ಕೆ ಬಂದಾಗ ಒಬ್ಬ ಪೇಷಂಟು ಅಥವಾ ಸ್ಪೀಚ್ ಲ್ಯಾಂಗ್ವೇಜ್ ಟ್ರೀಟ್ಮೆಂಟ್ ತೊಗೊಳ್ತಾರೋ ಎಷ್ಟು ದಿನದವರೆಗೆ ಈ ಥೆರಪಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಸರ್? ಓಕೆ, ಸೊ ಇದು ಆ್ಯಕ್ಚುಲಿ ಕಾಮನ್ ಆಗಿ ಒಬ್ಬ ವ್ಯಕ್ತಿಗೆ ಇಷ್ಟೇ ಡ್ಯೂರೇಷನ್ ಅಂತ ಇರೋದಿಲ್ಲ. ಸೊ ಜನರಲಾಗಿ ಆ ವ್ಯಕ್ತಿ ವಯಸ್ಸು ಮತ್ತು ಯಾವ ರೀತಿ ತೊಂದರೆ ಇದೆ ಮತ್ತು ತೊಂದರೆ ಎಷ್ಟು ಗಂಭೀರವಾಗಿದೆ ಮತ್ತು ನಾವು ಏನು ಹೇಳ್ಕೊಟ್ಟಾಗ ಅವ್ರು ಕರೆಕ್ಟಾಗಿ ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ ಮತ್ತು ಥೆರಪಿ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರಾ, ಇದೆಲ್ಲದ್ರ ಮೇಲೆ ಅವ್ರದ್ದು ಪ್ರೋಗ್ರೆಸ್ ಚೇಂಜ್ ಆಗುತ್ತೆ. ಸೊ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ ಇದೆಲ್ಲದ್ರ ಮೇಲೆ. ಸೊ ಹಾಗಾಗಿ ಒಬ್ಬ ವ್ಯಕ್ತಿಗೆ ಇಷ್ಟೇ ಡ್ಯೂರೇಷನ್ ಇಷ್ಟೇ ಥೆರಪಿ ತಗೋಬೇಕು ಅಂತ ಫಿಕ್ಸ್ಡ್ ಆ ರೀತಿ ಹೇಳೋದಕ್ಕಾಗೋದಿಲ್ಲ. ಸರ್, ಈಗ ನೀವು ಸ್ಪೀಚ್ ಲ್ಯಾಂಗ್ವೇಜ್ ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಈ ಒಂದು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಯನ್ನು ಕರಿಯರ್ ಆಗಿ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋರಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ, ಸೊ ಜನರಲಾಗಿ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಆಗಬೇಕು ಅಂತಂದರೆ ಪಿ ಯು ಸಿಯಲ್ಲಿ ಸೈನ್ಸ್ ಮುಗಿದ ತಕ್ಷಣ BSc ಬ್ಯಾಚುಲರ್ಸ್ ಆಫ್ ಆಡಿಯಾಲಜಿ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ಅಂತ 4 ವರ್ಷ ಕೋರ್ಸ್ ಇರುತ್ತೆ. ಸೊ ಅದರಲ್ಲಿ 1 ಇಯರ್ ಇಂಟರ್ನ್ಶಿಪ್ ಮತ್ತು 4 ವರ್ಷ ಆದಮೇಲೆ ಅವ್ರು MSc ಚೂಸ್ ಮಾಡ್ಕೋಬೋದು. ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಆಗ್ಬೋದು ಅಥವಾ ಆಡಿಯಾಲಜಿಸ್ಟ್ ಆಗ್ಬೋದು. ಅದು 2 ವರ್ಷ ಕೋರ್ಸು. ಸೊ ಅದಾದಮೇಲೆ ಅವ್ರಿಗೆ ತುಂಬ ಕಡೆ ಆಪರ್ಚುನಿಟಿ ಸಿಗುತ್ತೆ. ಪ್ರೈವೇಟ್ ಕ್ಲಿನಿಕ್ಗಳು ಇಟ್ಕೋಬೋದು, ಇಲ್ಲ ಅಂತಂದರೆ ಕಾಲೇಜ್ ಸೆಟಪಲ್ಲಿ ವರ್ಕ್ ಮಾಡ್ಬೋದು, ಅಂದರೆ ಇನ್ಸ್ಟಿಟ್ಯೂಟ್ ಸೆಟಪಲ್ಲಿ ವರ್ಕ್ ಮಾಡ್ಬೋದು, ಇಲ್ಲ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ಬೋದು, ಮತ್ತು ಗೌರ್ಮೆಂಟ್ ಇರೋ ಕಡೆ ಕೂಡ ವರ್ಕ್ ಮಾಡ್ಬೋದು. ಗೌರ್ಮೆಂಟ್ ಹಾಸ್ಪಿಟಲ್ಗಳು ವರ್ಕ್ ಮಾಡ್ಬೋದು, ಮತ್ತು ಆರ್ಮಿಯಲ್ಲಿ ಕೂಡ ವರ್ಕ್ ಮಾಡ್ಬೋದು, ಮತ್ತು ತುಂಬ ಅಬ್ರಾಡ್ಗೆ ಹೋಗೋ ಆಪ್ಷನ್ಗಳು ತುಂಬ ಸಿಗುತ್ತೆ. ಸರ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರೋದಾದರೆ ಈ ಸ್ಪೀಚ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಬಗ್ಗೆ ನಮ್ಮ ಜನರಲ್ಲಿರುವಂತಹ ಸಾಮಾನ್ಯ ಸಂದೇಹಗಳ ಬಗ್ಗೆ ಒಂದು ಸಂದೇಶವನ್ನು ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಓಕೆ, ಸೊ ಸಿಂಪಲಾಗಿ ಹೇಳ್ಬೇಕಂತಂದರೆ ಯಾವುದೇ ವ್ಯಕ್ತಿಗೆ ಮಾತನಾಡೋದಕ್ಕಾಗ್ಬೋದು ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಬೋದು, ಅವ್ರ ದಿನನಿತ್ಯ ಮಾತನಾಡಿಕೊಂಡು ಎಫೆಕ್ಟ್ ಆಗ್ತಾ ಇದೆ ದಿನನಿತ್ಯದ ಕೆಲಸಗಳು ಅಂತಂದರೆ ದಯವಿಟ್ಟು ಸ್ಪೀಚ್ ಥೆರಪಿಸ್ಟ್ ಹತ್ರ ತೋರಿಸಿ. ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಅಥವಾ ನಿರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ. ದಯವಿಟ್ಟು ತೋರಿಸಿ. ಯಾಕೆಂದರೆ ನಿಮ್ಮ ಅಸೆಸ್ಮೆಂಟ್ ಮಾಡಿದ ತಕ್ಷಣ ತೊಂದರೆ ಇದೆ ಅಂತಲ್ಲ, ಎಷ್ಟು ಲೆವೆಲ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅಷ್ಟೇ ಅಸೆಸ್ಮೆಂಟ್ ಮಾಡೋದು. ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ, ನಮ್ಗೆ ಐಡಿಯಾ ಬರುತ್ತೆ ಎಷ್ಟು ಗೋಲ್ ಯಾವ ರೀತಿ ಸೆಟ್ ಮಾಡಬೇಕು, ಯಾವ ರೀತಿ ಆ್ಯಕ್ಟಿವಿಟಿಗಳು ಮಾಡಬೇಕು ಮತ್ತು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ. ಖಂಡಿತ ಸರ್, ಧನ್ಯವಾದಗಳು. ಇಲ್ಲಿಯವರೆಗೂ ಇವತ್ತಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ತಾವು ಈ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ಅಂದರೆ ಏನು, ಸ್ಪೀಚ್ ಲ್ಯಾಂಗ್ವೇಜ್ ಥೆರಪಿ ಅಂದರೆ ಏನು, ಡಿಸಾರ್ಡರ್ಸ್ ಅಂದರೆ ಏನು, ಇದಕ್ಕೆ ಕಾರಣ, ಚಿಕಿತ್ಸೆ, ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮಗೆ ಮಾಹಿತಿಯನ್ನು ನೀಡಿದವರು ಬಾಗಲಕೋಟೆಯ BVVS ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕಾಲೇಜ್ನ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಆಗಿರುವ ಮಿಸ್ಟರ್ ಉದಯ್ ಕುಮಾರ್ ಅವರು. ವಂದನೆಗಳೊಂದಿಗೆ ನಾನು ಭರತ್ ಬಡಿಗೇರ್. ನಮಸ್ಕಾರ.